ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣ ಅಂದ್ರೆ BCom ಮತ್ತು BA ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಯಾವ ರೀತಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂಥೇಳಿ 2025-26ಗೆ. ಸೊ ಇಲ್ಲೇನಾಗ್ತದೆ ಅಂದ್ರೆ ವಿದ್ಯಾರ್ಥಿಗಳು ಟೋಟಲ್ ಕ್ರೆಡಿಟ್ ಸ್ಕೋರ್ ಆಗಬೇಕು. ಸೊ ತಾವೇನು ಮಾಡೋದು, ತಮ್ಮ ಮಹಾವಿದ್ಯಾಲಯದಲ್ಲಿ ಯಾವ ರೀತಿ ಅವರು ಸಬ್ಜೆಕ್ಟ್ಸನ್ನು ತೆಗೆದುಕೊಂಡಿದ್ದಾರಲ್ಲ ಅದರ ಬೇಸ್ ಮೇಲೆ ನೀವು ಟೋಟಲ್ ಕ್ರೆಡಿಟ್ ಸ್ಕೋರನ್ನು ಮಾಡಬೇಕಾಗ್ತದೆ. ಮತ್ತು ಕೆಲವ್ರಿಗೆ ಏನಾಗ್ತದೆ ಅಂದರೆ ABCID ಕೇಳ್ತದೆ. ಸೊ ತಾವು ABCIDಯನ್ನು ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಆ ಐಡಿಯನ್ನು ಎಂಟರ್ ಮಾಡಿ ತಾವು ಲಾಗಿನ್ ಆಗ್ಬೋದು. ಸೊ ಯಾವ ರೀತಿ ಅಂತೇಳಿ ನೋಡೋಣ. ಸೊ ಗೂಗಲನ್ನು ಓಪನ್ ಮಾಡ್ಬೇಕ್ರಿ. ಓಪನ್ ಮಾಡಿ UCMS ಲಾಗಿನ್ ಅಂತೇಳಿ ಹೊಡೆದ್ಬಿಡ್ರಿ. UCMS ಅಂತೇಳಿ. ಓಕೆ. ಸೊ ಇದ್ರ ಮ್ಯಾಗೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದೆ ಅಂದರೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗ್ತದೆ. ಎಂಟರ್ ಯುವರ್ ಯೂಸರ್ ನೇಮ್. ಸೊ ವಿದ್ಯಾರ್ಥಿಗಳು ಯೂಸರ್ ನೇಮ್ ಅಂದಲ್ಲಿ ತಮ್ಮ ಒಂದು ರಿಜಿಸ್ಟರ್ ನಂಬರ್, ಇದು ನಮ್ಮ ಕಾಲೇಜ್ ನಂಬರ್ ಅದ. ಸೊ ಅದಕ್ಕೆ ಇನ್ನು ಪಾಸ್ವರ್ಡ್ ಏನಿರ್ತೈತಪ್ಪ ಅಂದ್ರೆ ಪಾಸ್ವರ್ಡು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ತೈತಿ ಇಲ್ಲಿ. ಓಕೆ. ಸೊ ಡೇಟ್ ಆಫ್ ಬರ್ತ್ ಹಾಕಿ ನೀವು ಆಮೇಲೆ ಕ್ಯಾಪ್ಚಾ, ಎಂಟರ್ ಯುವರ್ ಕ್ಯಾಪ್ಚಾ ಅಂದರೆ ಇದು ಇಲ್ಲಿ ಕೆಳಗಡೆ ಟೈಪ್ ಮಾಡ್ಬೇಕ್ರಿ. ಆಮೇಲೆ ಲಾಗಿನ್ ಆಗ್ರಿ. ಈಗ ಸೊ ಏನೋ ಸಮಸ್ಯೆ ಆಗಿದೆ, ಒಂದು ನಿಮಿಷ. ಸೊ ಲಾಗಿನ್ ಆದ ತಕ್ಷಣ ಈ ರೀತಿ ಒಂದು ಬೋರ್ಡ್ ಬರ್ತದೆ ನಿಮಗೆ. ಪಾಸ್ವರ್ಡ್ ಹಾಕಿ, ಕರೆಕ್ಟ್ ಪಾಸ್ವರ್ಡ್ ಅಂದ್ರೇನು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಆಗಿ ಕರೆಕ್ಟಾಗಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ರೀತಿ ಕೆಲವ್ರಿಗೆ ಏನು ಬರ್ತದೆ ಅಂದರೆ UCMS ಲಾಗಿನ್ ABCID ಏನೋ ಕ್ರಿಯೇಟ್ ಮಾಡಿ ಹಾಕ್ರಿ ಅಂತೇಳಿ ಬರ್ತದೆ. ಸೊ ಅವಾಗ ತಾವು ABCIDಯನ್ನು ಹಾಕಿ ಅಲ್ಲಿ ಲಾಗಿನ್ ಆಗಬೇಕಾಗ್ತದೆ. ಸೊ ಈ ರೀತಿ ಬಂದಾಗ ಈಗ ಇದು ಮೊಬೈಲ್ದನ್ನೇ ಮಾಡ್ಕೋಬೇಕು. ಸೊ ಇಲ್ಲಿ ನೋಡೋಣ, ಇಲ್ಲಿ 3 ಡಾಟ್ಸ್ ಕಾಣ್ತಾವಲ್ಲ, ಈ ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಕಾಡೆಮಿಕ್ಸ್ ಅಂತೇಳಿ ಬರ್ತದೆ. ಸೊ ಇಲ್ಲಿ ಏನೇನು ಅದಾವ ಅಂದ್ರೆ ಅಕಾಡೆಮಿಕ್ಸ್ ಅದಾವ, ಸ್ಟೂಡೆಂಟ್ ಅದ, ಎಕ್ಸಾಮ್ ಅದ. ಓಕೆ. ಸೊ ಇಲ್ಲಿ ನೋಡಿರಿ, ಅಕಾಡೆಮಿಕ್ಸ್ ಅದ, ಸ್ಟೂಡೆಂಟ್ ಅದ, ಎಕ್ಸಾಮ್ ಅದ. ಸೊ ಎಕ್ಸಾಮ್ ಫಾರ್ಮ್ ಕಟ್ಟಬೇಕಾದ್ರೆ ಎಕ್ಸಾಮ್ ಮೇಲೆ, ಅಕಾಡೆಮಿಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಕಾಡೆಮಿಕ್ಸ್ ಮೇಲೆ ಸೊ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಹೇಳದ. ಸೊ ತಾವೇನು ಮಾಡಿ ಅಂದರೆ ಕೋರ್ಸ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿರಿ. ಸೊ ನೋಡಿರಿ, ಇವಾಗ ಇಲ್ಲಿ ಸೆಲೆಕ್ಟು. ಸೊ NEP ಮತ್ತು SEP. ಸೊ SEP ಇರೋದ್ರಿಂದ SEP ಮೇಲೆ ಕ್ಲಿಕ್ ಮಾಡಬೇಕು ತಾವು. SEP ನೆಕ್ಸ್ಟ್ ಇಲ್ಲಿ ಸೇವ್ ಅಂತೇಳಿ ಕೊಡಬೇಕು. ಸೇವ್ ಕೊಟ್ರೆ ಸೇವ್ ಅಂಟೆ ಸೇವ್. ನೆಕ್ಸ್ಟ್ ಇಲ್ಲಿ ಸೇವ್ ಕೊಟ್ಟ ತಕ್ಷಣ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತೇಳಿ ಬಂತು, 1ನೇ ಸೆಮಿಸ್ಟರ್ದು ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಬಳಿಕ ನೋಡಿರಿ, ಇಲ್ಲಿ ನಾವೆಲ್ಲ ಇಲ್ಲಿ ಮ್ಯಾಂಡೇಟರಿ ಅಂದ್ರೆ ಏನು ಆಲ್ರೆಡಿ ಸೆಲೆಕ್ಟೆಡ್ ಇರ್ತಾವೆ. ಮ್ಯಾಂಡೇಟರಿ ಅಂದರೆ ಆಲ್ರೆಡಿ ಸೆಲೆಕ್ಟ್ ಇರ್ತಾವೆ. ಸೊ ಓಕೆ, ನಾವೆಲ್ಲ ಮ್ಯಾಂಡೇಟರಿ ಅದಂದ್ರೆ ಸೆಲೆಕ್ಷನ್ ಅದಾವೆ. ಸೊ ಎಲೆಕ್ಟಿವ್ ಅಂದಾಗ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಅವತ್ತೊಂದು 2 ಚಾಯ್ಸ್ ಮಾಡಬೇಕಾಗ್ತದೆ ರೀ. ಸೊ ಇಲ್ಲಿ ಒಂದು ಬೇಸಿಕ್ ಕನ್ನಡ ಮತ್ತು ಬೇಸಿಕ್ ಇಂಗ್ಲೀಷ್ ನಾವೆರಡು ಟೋಟಲ್ ಕ್ರೆಡಿಟ್ ಸ್ಕೋರ್ ರೇಟ್ ಆಗ್ಬೇಕಂದ್ರೆ 23 ಆಗಬೇಕು. ಓಕೆ. ಸೊ ಇಲ್ಲಿ ಕೂಡ 23 ಕೊಟ್ಟಿದ್ದಾನ ಮೇಲೆ ಇಲ್ಲಿ 23 ಮಿನಿಮಮ್ ಮ್ಯಾಕ್ಸಿಮಮ್ ಕೊಟ್ಟಿರ್ತಾರೆ. ಸೊ 23 ಮಾಡ್ಕೋಬೇಕು. ಇದನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ರೀ, ಅದು ಕಡಿಮೆ ಆಗಿಬಿಡ್ತದೆ. ಇನ್ ಕೇಸ್ ನಾವು ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಕಡಿಮೆ ಆಗ್ತದೆ. ಸೊ ಇವಾಗ ಏನು ಮಾಡೋದು, 23 ಆಯ್ತಲ್ಲ, ಈಗ ಸಬ್ಮಿಟ್ ಕೊಡ್ರಿ. ಸೊ ಸಬ್ಮಿಟ್ ಕೋರ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂಥೇಳಿ. ಓಕೆ. ಸೊ ಈ ರೀತಿ ಆದಾಗ ಇಲ್ಲಿಗೆ ನಿಮ್ಮ ಕೆಲಸ ಮುಗೀತು. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಬೆಲ್ ಐಕನ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಅಂದ್ರೆ ನೋಟಿಫಿಕೇಷನ್ ಬರ್ತಾವೆ. ಸೊ ಮತ್ತೇನೋ ಡೌಟ್ ಇದ್ರೆ ತಾವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರು 7760499234. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಏನೋ ಸಮಸ್ಯೆ ಇದ್ದರೂ ಕೂಡ ಸಾಧ್ಯ ಆದರೆ ನಾನು ತಮಗೇನು ಮಾಡ್ತೀನಿ ಅಂದರೆ ಸೊಲ್ಯೂಷನ್ ಮಾಡ್ತೀನಿ. ಧನ್ಯವಾದಗಳು.